ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಪವಿತ್ರಾಗೆ ಬೇಲ್ನ ಚಿಂತೆ, ದರ್ಶನ್ಗೆ ಬಳ್ಳಾರಿಗೆ ಹೋಗ್ಬಿಡ್ತೀನಾ ಅನ್ನೋ ಚಿಂತೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ದರ್ಶನ್ ಬಳ್ಳಾರಿ ಶಿಫ್ಟ್ ಭವಿಷ್ಯವೂ ಕೂಡ ಇವತ್ತೇ ಇತ್ಯರ್ಥ ಆಗ್ಲಿಕ್ಕಿದೆ. 5 ಆರೋಪಿಗಳ ಬೇರೆ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿ ಇವತ್ತು ವಿಚಾರಣೆಯನ್ನ ನಡೆಸಿ ಆದೇಶವನ್ನ ನೀಡಲಿಕ್ಕಿದ್ದಾರೆ ಜಡ್ಜ್. ದರ್ಶನ್ ಸೇರಿ 5 ಆರೋಪಿಗಳ ಜೈಲು ಸ್ಥಳಾಂತರ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇವತ್ತು ಅರ್ಜಿ ಸಂಬಂಧ ಕೋರ್ಟ್ನಲ್ಲಿ ಆದೇಶ ಸಾಧ್ಯತೆ ಇದೆ. ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಹೇಳಿ ವಿಚಾರಣೆಯನ್ನ ಮುಂದೂಡಿತ್ತು. ಈಗ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ. ಇವತ್ತು ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಉಳ್ಕೋತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಗೊತ್ತಾಗ್ಲಿಕ್ಕಿದೆ. ಇವತ್ತು ವಿಚಾರಣೆ ನಡೆಸಲಿಕ್ಕಿದೆ 57ನೇ ಸಿಸಿಎಚ್ ಕೋರ್ಟ್. ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಇವರೆಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಮಾದೇಶ್, ಎಸ್ಪಿಪಿ ಮೂಲಕ ಏನು ಜೈಲಾಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ದರು, ಇವರೆಲ್ಲನ ಬೇರೆ ಬೇರೆ ಜೈಲುಗಳಿಗೆ ಕಳಿಸಬೇಕು, ಅರ್ಥಾತ್ ಇವರು ಜಾಮೀನು ಸಿಗುವ ಸಮಯದಲ್ಲಿ ಅಥವಾ ಈಗ ಆಚೆ ಬರೋದಕ್ಕಿಂತ ಮುಂಚೆ ಯಾವ್ಯಾವ ಜೈಲಲ್ಲಿ ಇದ್ರೋ ಆಯಾ ಜೈಲುಗಳಿಗೆ ವಾಪಸ್ ಕಳಿಸ್ಬಿಡಿ ಅನ್ನುವಂತ ಒಂದು ಅರ್ಜಿ ಇದು. ಎಷ್ಟು ಸಾಧ್ಯತೆ ಇದೆ ದರ್ಶನ್ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗುವಂತದ್ದು? ಶ್ರೀಪಾದ್, ಈಗಾಗಲೇ ದರ್ಶನ್ ಮತ್ತೆ ಉಳಿದ 4 ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಅಂದ್ರೆ ಕಳೆದ ಬಾರಿ ಆಗಿದ್ದಂತಹ ಒಂದಷ್ಟು ಎಡವಟ್ಟುಗಳು ಜೊತೆಗೆ ದರ್ಶನ್ ಒಂದಷ್ಟು ರೀತಿಗಳಾಗಿರ್ಬೋದು, ಅಂದ್ರೆ ಅಲ್ಲಿ ಇದ್ಕೊಂಡು ಬೇರೆ ಬೇರೆ ಹೊರಗಡೆ ಇರುವಂತಹ ಒಂದಷ್ಟು ರೌಡಿ ಶೀಟರ್ಗಳಿಗೆ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು, ಅಲ್ಲಿದ್ದಂತಹ ಒಂದಷ್ಟು ರೌಡಿ ಶೀಟರ್ ಅದರಲ್ಲೂ ಕೂಡ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಂಪರ್ಕ ಬೆಳೆಸಿರುವಂತದ್ದು, ಅಲ್ಲಿ ಹೊರಗಡೆ ಬಂದು ರಾಜಾತಿಥ್ಯ ಅನುಭವಿಸಿರುವಂತದ್ದು ಕೂಡ ಫೋಟೋಗಳು ವೈರಲ್ ಆಗಿತ್ತು. ಆ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ತೀವ್ರ ತರಾಟೆಗೆ ಕೂಡ ತೆಗೆದುಕೊಂಡಿತ್ತು. ಈಗಲೂ ಕೂಡ ಅದೇ ರೀತಿಯಾದಂತಹ ಒಂದಷ್ಟು ಕೆಲಸಗಳಲ್ಲಿ ದರ್ಶನ್ ಭಾಗಿಯಾಗುವಂತ ಸಾಧ್ಯತೆ ಇದೆ. ಅಲ್ಲಿರೋ ಆತ ಸುಮ್ಮನೆ ಇದ್ರೂ ಕೂಡ ಅಲ್ಲಿದ್ದಂತ ರೌಡಿ ಶೀಟರ್ಗಳು ಕೂಡ ಆತನ ಸಂಪರ್ಕಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ರೌಡಿ ಶೀಟರ್ಗಳು ದರ್ಶನ್ ಅನ್ನ ನೋಡೋದಕ್ಕಾಗಿರ್ಬೋದು, ಆತನ ಜೊತೆ ಮಾತಾಡೋದಕ್ಕೆ ಮೀಟ್ ಆಗೋದಕ್ಕೆ ಸಾಕಷ್ಟು ಜನ ಓಡಾಡ್ತಿದ್ರು ಅನ್ನೋಂತ ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು. ಹೀಗಾಗಿ ಆತನಿಂದ ಬೇರೆ ಬೇರೆ ರೌಡಿ ಶೀಟರ್ಗಳು ಕೂಡ ಅಲ್ಲಿ ಡಿಸ್ಟರ್ಬ್ ಆಗ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಜೊತೆಗೆ ಯಾವುದೇ ಒಂದು ರಾಜಾತಿಥ್ಯಗಳನ್ನು ಅನುಭವಿಸಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ಮಾಡಿದೆ. ಹೀಗಾಗಿ ಯಾವುದೇ ರಿಸ್ಕ್ ಬೇಡ, ಯಾವುದೇ ಚಾನ್ಸ್ಗಳು ಕೊಡೋದು ಬೇಡ ಅಂತ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಅವರನ್ನ ಬೇರೆ ಜೈಲಿಗೆ, ಅಂದ್ರೆ ಬಳ್ಳಾರಿ ಜೈಲಿಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿತ್ತು ಕಳೆದ ಬಾರಿ, ಅದೇ ರೀತಿಯಾಗಿ ಅಲ್ಲಿಯೇ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಮೂಲಕ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಎರಡೂ ಕಡೆಯಿಂದಲೂ ಕೂಡ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಒಂದು ಕಡೆ ದರ್ಶನ್ ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ಅದರಲ್ಲೂ ಕೂಡ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಅರ್ಜಿ ಹಾಕಿದ್ರೆ, ದರ್ಶನ್ ಪರ ವಕೀಲರಾದಂತಹ ಸುನೀಲ್ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ನೀಡಿ ಇಲ್ಲೇ ದರ್ಶನ್ ಅವರು ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಆಕ್ಷೇಪಣೆ ಅರ್ಜಿಯಲ್ಲಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ದರ್ಶನ್ ಮತ್ತೆ ಮುಂದಿನ ದಿನಗಳಲ್ಲಿ ಟ್ರಯಲ್ ನಡೆದಂತ ಸಂದರ್ಭದಲ್ಲಿ ದರ್ಶನ್ ರನ್ನ ಪದೇ ಪದೇ ಕೋರ್ಟ್ಗೆ ಕರೆದುಕೊಂಡು ಬರೋದಕ್ಕೆ ಬಳ್ಳಾರಿಯಿಂದ ಆಗೋದಿಲ್ಲ. ಜೊತೆಗೆ ನಾವು ಲೀಗಲ್ ಟೀಮ್ ಕೂಡ ಪದೇ ಪದೇ ಅವರನ್ನ ಹೋಗಿ ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ದರ್ಶನ್ ಅವರ ತಾಯಿ ವಯಸ್ಸಾದವರಾಗಿದ್ದು ಅವರಿಗೆ ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ನೋವಿದ್ದಾರೆ. ಅವರ ತಾಯಿ ಪದೇ ಪದೇ ತನ್ನ ಮಗನನ್ನ ಇಲ್ಲಿಂದ ಬಳ್ಳಾರಿಗೆ ಹೋಗಿ ಮೀಟ್ ಆಗೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಈ 3 ಪ್ರಮುಖ ಅಂಶಗಳಿಂದ ದರ್ಶನ್ ಅವರು ಜೈಲಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾವ ವಿಚಾರವನ್ನ ಕೋರ್ಟ್ ಪರಿಗಣನೆ ಮಾಡಿ ಏನ್ ಆದೇಶ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಪವಿತ್ರಾಗೆ ಬೇಲ್ನ ಚಿಂತೆ, ದರ್ಶನ್ಗೆ ಬಳ್ಳಾರಿಗೆ ಹೋಗ್ಬಿಡ್ತೀನಾ ಅನ್ನೋ ಚಿಂತೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ದರ್ಶನ್ ಬಳ್ಳಾರಿ ಶಿಫ್ಟ್ ಭವಿಷ್ಯವೂ ಕೂಡ ಇವತ್ತೇ ಇತ್ಯರ್ಥ ಆಗ್ಲಿಕ್ಕಿದೆ. 5 ಆರೋಪಿಗಳ ಬೇರೆ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿ ಇವತ್ತು ವಿಚಾರಣೆಯನ್ನ ನಡೆಸಿ ಆದೇಶವನ್ನ ನೀಡಲಿಕ್ಕಿದ್ದಾರೆ ಜಡ್ಜ್. ದರ್ಶನ್ ಸೇರಿ 5 ಆರೋಪಿಗಳ ಜೈಲು ಸ್ಥಳಾಂತರ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇವತ್ತು ಅರ್ಜಿ ಸಂಬಂಧ ಕೋರ್ಟ್ನಲ್ಲಿ ಆದೇಶ ಸಾಧ್ಯತೆ ಇದೆ. ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಹೇಳಿ ವಿಚಾರಣೆಯನ್ನ ಮುಂದೂಡಿತ್ತು. ಈಗ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ. ಇವತ್ತು ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಉಳ್ಕೋತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಗೊತ್ತಾಗ್ಲಿಕ್ಕಿದೆ.
ಇವತ್ತು ವಿಚಾರಣೆ ನಡೆಸಲಿಕ್ಕಿದೆ 57ನೇ ಸಿಸಿಎಚ್ ಕೋರ್ಟ್. ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಇವರೆಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಮಾದೇಶ್, ಎಸ್ಪಿಪಿ ಮೂಲಕ ಏನು ಜೈಲಾಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ದರು, ಇವರೆಲ್ಲನ ಬೇರೆ ಬೇರೆ ಜೈಲುಗಳಿಗೆ ಕಳಿಸಬೇಕು, ಅರ್ಥಾತ್ ಇವರು ಜಾಮೀನು ಸಿಗುವ ಸಮಯದಲ್ಲಿ ಅಥವಾ ಈಗ ಆಚೆ ಬರೋದಕ್ಕಿಂತ ಮುಂಚೆ ಯಾವ್ಯಾವ ಜೈಲಲ್ಲಿ ಇದ್ರೋ ಆಯಾ ಜೈಲುಗಳಿಗೆ ವಾಪಸ್ ಕಳಿಸ್ಬಿಡಿ ಅನ್ನುವಂತ ಒಂದು ಅರ್ಜಿ ಇದು. ಎಷ್ಟು ಸಾಧ್ಯತೆ ಇದೆ ದರ್ಶನ್ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗುವಂತದ್ದು? ಶ್ರೀಪಾದ್, ಈಗಾಗಲೇ ದರ್ಶನ್ ಮತ್ತೆ ಉಳಿದ 4 ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಅಂದ್ರೆ ಕಳೆದ ಬಾರಿ ಆಗಿದ್ದಂತಹ ಒಂದಷ್ಟು ಎಡವಟ್ಟುಗಳು ಜೊತೆಗೆ ದರ್ಶನ್ನ ಒಂದಷ್ಟು ರೀತಿಗಳಾಗಿರ್ಬೋದು, ಅಂದ್ರೆ ಅಲ್ಲಿದ್ದುಕೊಂಡು ಬೇರೆ ಬೇರೆ ಹೊರಗಡೆ ಇರುವಂತಹ ಒಂದಷ್ಟು ರೌಡಿ ಶೀಟರ್ಗಳಿಗೆ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು, ಅಲ್ಲಿದ್ದಂತಹ ಒಂದಷ್ಟು ರೌಡಿ ಶೀಟರ್ ಅದರಲ್ಲೂ ಕೂಡ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಂಪರ್ಕ ಬೆಳೆಸಿರುವಂತದ್ದು, ಅಲ್ಲಿ ಹೊರಗಡೆ ಬಂದು ರಾಜಾತಿಥ್ಯ ಅನುಭವಿಸಿರುವಂತದ್ದು ಕೂಡ ಫೋಟೋಗಳು ವೈರಲ್ ಆಗಿತ್ತು. ಆ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ತೀವ್ರ ತರಾಟೆಗೆ ಕೂಡ ತೆಗೆದುಕೊಂಡಿತ್ತು. ಈಗಲೂ ಕೂಡ ಅದೇ ರೀತಿಯಾದಂತಹ ಒಂದಷ್ಟು ಕೆಲಸಗಳಲ್ಲಿ ದರ್ಶನ್ ಭಾಗಿಯಾಗುವಂತ ಸಾಧ್ಯತೆ ಇದೆ. ಅಲ್ಲಿರೋ ಆತ ಸುಮ್ಮನೆ ಇದ್ರೂ ಕೂಡ ಅಲ್ಲಿದ್ದಂತ ರೌಡಿ ಶೀಟರ್ಗಳು ಕೂಡ ಆತನ ಸಂಪರ್ಕಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ರೌಡಿ ಶೀಟರ್ಗಳು ದರ್ಶನ್ ಅನ್ನ ನೋಡೋದಕ್ಕಾಗಿರ್ಬೋದು, ಆತನ ಜೊತೆ ಮಾತಾಡೋದಕ್ಕೆ, ಮೀಟ್ ಆಗೋದಕ್ಕೆ ಸಾಕಷ್ಟು ಜನ ಓಡಾಡ್ತಿದ್ರು ಅನ್ನೋಂತ ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು. ಹೀಗಾಗಿ ಆತನಿಂದ ಬೇರೆ ಬೇರೆ ರೌಡಿ ಶೀಟರ್ಗಳು ಕೂಡ ಅಲ್ಲಿ ಡಿಸ್ಟರ್ಬ್ ಆಗ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ, ಜೊತೆಗೆ ಯಾವುದೇ ಒಂದು ರಾಜಾತಿಥ್ಯಗಳನ್ನು ಅನುಭವಿಸಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ಮಾಡಿದೆ. ಹೀಗಾಗಿ ಯಾವುದೇ ರಿಸ್ಕ್ ಬೇಡ, ಯಾವುದೇ ಚಾನ್ಸ್ಗಳು ಕೊಡೋದು ಬೇಡ ಅಂತ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಅವರನ್ನ ಬೇರೆ ಜೈಲಿಗೆ, ಅಂದ್ರೆ ಬಳ್ಳಾರಿ ಜೈಲಿಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿತ್ತು ಕಳೆದ ಬಾರಿ, ಅದೇ ರೀತಿಯಾಗಿ ಅಲ್ಲೇ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಮೂಲಕ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಎರಡೂ ಕಡೆಯಿಂದಲೂ ಕೂಡ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಒಂದು ಕಡೆ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ಅದರಲ್ಲೂ ಕೂಡ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಅರ್ಜಿ ಹಾಕಿದ್ರೆ, ದರ್ಶನ್ ಪರ ವಕೀಲರಾದಂತಹ ಸುನೀಲ್ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ನೀಡಿ ಇಲ್ಲೇ ದರ್ಶನ್ ಅವರು ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಆಕ್ಷೇಪಣೆ ಅರ್ಜಿಯಲ್ಲಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ದರ್ಶನ್ ಮತ್ತೆ ಮುಂದಿನ ದಿನಗಳಲ್ಲಿ ಟ್ರಯಲ್ ನಡೆದಂತ ಸಂದರ್ಭದಲ್ಲಿ ದರ್ಶನ್ರನ್ನ ಪದೇ ಪದೇ ಕೋರ್ಟ್ಗೆ ಕರೆದುಕೊಂಡು ಬರೋದಕ್ಕೆ ಬಳ್ಳಾರಿಯಿಂದ ಆಗೋದಿಲ್ಲ. ಜೊತೆಗೆ ನಾವು ಲೀಗಲ್ ಟೀಮ್ ಕೂಡ ಪದೇ ಪದೇ ಅವರನ್ನ ಹೋಗಿ ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ದರ್ಶನ್ ಅವರ ತಾಯಿ ವಯಸ್ಸಾದವರಾಗಿದ್ದು ಅವರಿಗೆ ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ನೋವಿದ್ದಾರೆ. ಅವರ ತಾಯಿ ಪದೇ ಪದೇ ತನ್ನ ಮಗನನ್ನ ಇಲ್ಲಿಂದ ಬಳ್ಳಾರಿಗೆ ಹೋಗಿ ಮೀಟ್ ಆಗೋದಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಈ 3 ಪ್ರಮುಖ ಅಂಶಗಳಿಂದ ದರ್ಶನ್ ಅವರು ಇದೇ ಪರಪ್ಪನಗರ ಜೈಲಿನಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾವ ವಿಚಾರವನ್ನ ಕೋರ್ಟ್ ಪರಿಗಣನೆ ಮಾಡಿ ಏನ್ ಆದೇಶ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿ.